ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಹಲ್ಲು ಹಲ್ಲು. ಒಂದ್ ಸ್ವಲ್ಪ ನೀವು ಕ್ಲೀನ್ ಆಗಿ ಕಿವಿಲ್ ಕೇಳಿಸ್ಕೊಳ್ಳಿ ಸರ್. ಆರ್ಯವರ್ಧನ್ ಗೊತ್ತಾಗದಂಗೆ ಈ ಪ್ರಪಂಚದಲ್ಲಿ ಹುಲ್ಕಡ್ಡಿ ಕೂಡ ಅಳ್ಳಾಡಕ್ಕಾಗಲ್ಲ. ಯಾಕಂದ್ರೆ ಜ್ಯೋತಿಷ ಬ್ರಹ್ಮ ಮಾತನಾಡುವ ದೇವರು ನಾನು. ಯಾಕಂದ್ರೆ ಜ್ಯೋತಿಷ 12 ರಾಶಿ 27 ನಕ್ಷತ್ರ 31 ಡೇಟು ಯಾರ ಅಪ್ಪನ ಮನೆ ಸೊತ್ತಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ. ನಾನ್ ಜ್ಯೋತಿಷ್ಯ ನಂಬೋದಿಲ್ಲ. ನಿಮ್ಮ ನೋಡಿದ್ಮೇಲೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಹೊಂದಿ ನಿಮ್ಮ ನೋಡಿದ್ಮೇಲೆ ನನಗೆ ಇವಾಗ ಇನೋವತ್ತಲ್ಲಿ ನೋಡ್ಬೇಕಾರೆ ಇನೋವಾ ಅಂದ್ರೆ ನೋ ಅಂತ ಬರುತ್ತೆ. ಇನೋವಾ ಇಟ್ಟಿರೋರ್ ಮೇಲೆಲ್ಲ ಕೇಸ್ ಇರುತ್ತೆ. ನಿಮ್ಮ ಹತ್ರ ಇದೆ ಬೇಕು ಅಂತಲೇ ಚೆಕ್ ಮಾಡಕ್ ತಗಂದೆ ನಾನು. ಅನ್ಬಕ್ಸನ ಏನಿದೆ ಈ ಪ್ರಪಂಚದಲ್ಲಿ? ಸಾಕ್ಷಾತ್ ಕೃಷ್ಣನ್ ಜೈಲಿಂದ ಆಚೆ ಬಂದ ನೀವು ಇನೋವಾದಲ್ಲಿ ಎನ್ನುವ ಇದೆ, ನಾನ್ ಚೆಕ್ ಮಾಡಿರ್ತೇನೆ. ನೀವೇ ಅದೇ ಗಾಡಿ ತಗೊಂಡ್ಬಿಟ್ರಿ ಹೆಂಗೆ ಸರ್? ಬರೀ ಇಂತದೆಯಾ? ನಾನ್ ಚೆಕ್ ಮಾಡಿರ್ತೇನೆ, ಜನಕ್ಕೆ ಬೇರೆಯವ್ರಿಗೆ ಹೇಳಕ್ಕಾಗದು. ನಾನು ಅನ್ಭವಿಸ್ಬಿಟ್ಟು ಹೇಳಕ್ ರೆಡಿ ಇದ್ದೀನಿ. ನನ್ ತೊಂದ್ರೆ ಬಂದ್ರೆ ತೊಂದ್ರೆ ಇಲ್ಲ. ಹೆಂಗ್ ಹುಡುಕ್ತಿರ ಇದನ್ನೆಲ್ಲ ನೀವು? ನನ್ ಡೈಲಿ ಇದೇ ಕೆಲಸ 24 hours. ಇದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ನನಗೆ ಒಂದು ಇವಾಗ ಕೈರೇಖೆ, ಫಾರ್ಮಿಸ್ಟ್ರಿ, ಫೇಸ್ ಶೇಡಿಂಗ್ ನನಗೆ ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ ಹೇಳ್ತೀನಿ ನಾನು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಹಲ್ಲು ಹಲ್ಲು. ಒಂದ್ ಸ್ವಲ್ಪ ನೀವು ಕ್ಲೀನ್ ಆಗಿ ಕಿವಿಲ್ ಕೇಳಿಸ್ಕೊಳ್ಳಿ ಸರ್. ನಾನೇನ್ ಕಿವಾಗ ಹಲ್ಲು ಅಂತ ಹೇಳ್ತಿದ್ದೆ. ಯಾವ ಭಾಷೆ ಇದು? ಹಳ್ಳಿ ಭಾಷೆನ ಟೌನ್ ಭಾಷೆನ? ಅಲ್ಲು ಅಂದ್ರೆ ಅಲ್ಲು ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ಅಲ್ಲು ಅರ್ಜುನ್ ಹೇಳಿಲ್ಲ ಸರ್. ನನ್ಗೇನ್ ಗೊತ್ತು? ನೀವು ಹೇಳ್ಬೇಕು ತಾನೆ. ಅಲ್ಲು ಅರ್ಜುನ್ ಹೇಳಿಲ್ಲ. ನೀವು ಬಾಯ್ ತೋರಿಸ್ತಿ ತೊಗೊಳ್ಬೇಕು ತಾನೆ, ಇದು ಅಂತ ಹೇಳ್ಬೇಕು ತಾನೆ. ನಾನು ಅಲ್ಲಿ ಅಂತ ಅಲ್ಲಿ ನೋಡ್ತಾ ಇದ್ದೀನಿ. ನಾಲ್ಗೆಲ್ ಮಾತಾಡ್ತಿದ್ದ ನಾಲ್ಗೆ ತೆಗೆದ್ಬಿಟ್ಟು ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ. ಮತ್ತೆ ನೀವು ಅದನ್ನೇ ಮಾತಾಡ್ತೀವಿ. ನಾಲ್ಗೆ ನಾನು ಕಾಣಿಸುತ್ತೆ ತೋರಿಸಿದ್ರು. ಬಹಳ ಒಳ್ಳೇದಾಯ್ತು. ಒಳ್ಳೇದಾಗತ್ತೆ ಅವಾಗ ಅವಾಗ. ಹೇಳಿ ಗುರುಗಳೇ. ಅದರಿಂದಲೇ ಅಲ್ಲಿ ನೋಡಿ ಕೂಡ ಜ್ಯೋತಿಷ್ ಹೇಳ್ತೀನಿ. ನಿಮ್ಮ ಮಗಳನ್ನ ಏನ್ ಓದಿಸ್ಬೇಕು ಅಂತ ಇದ್ದೀರಾ? ಸರ್ ಅವಳನ್ನ ಇಂಜಿನಿಯರ್ ಮಾಡ್ಬೇಕು ಅಂತ ಇದೀವಿ. 100ಕ್ಕೆ 100 ಆಗ್ತಾಳೆ. ಆಗುತ್ತೆ ಸರ್? ಓ 100% ಆಗುತ್ತೆ. ಥ್ಯಾಂಕ್ ಯು ಸರ್. ನಿಮ್ಮ ಮಗಳು ಫಾರಿನ್ ಮದುವೆ ಆಯ್ತಲ್ಲ, ಓಕೆನಾ? ಫಾರಿನ್ಗೆ ಅವಳಿಗೆ ಒಳ್ಳೆ ಜೀವನ ಸಿಕ್ಕರೆ ಸಾಕು ಸರ್ ನಮಗೆ. ಇಲ್ಲ, ಒಳ್ಳೆ ಗಂಡ ಸಿಗ್ತಾನೆ. ನಿಮ್ಮ ಮಗಳು ತುಂಬಾ ರಿಚ್ ಪೀಪಲ್ಸ್ ಆಗ್ತಾಳೆ. BMW ಬೆಂಚ್ ಕಾರ್ ಓಡಾಡ್ತಾಳೆ. 4ನೇ ಮನೇಲಿ ಶನಿ ಇದ್ದಾನೆ, ಸೂರ್ಯ ಇದ್ದಾನೆ. ಬಹಳ ಅದ್ಭುತವಾದ ಜಾತಕ. 100% ಅವಳ ಲೈಫಲ್ಲಿ BMW ಬೆಂಚ್ ಕಾರ್ ಇರುತ್ತೆ. ಅವ್ರ ಮನೇಲಿ ವಾಚ್ಮೆನ್ ಕೂಡ ಇರ್ತಾರೆ, ಡ್ರೈವರ್ ಇರ್ತಾರೆ, ಮನೆ ಕೆಲಸದವ್ರು ಇರ್ತಾರೆ. ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾಳೆ. ಸಂಪಾದನೆಲಾಗಿ ಒಂದು ಕಂಪ್ನಿ ನಡೆಸೋಂಥ ಜಾತಕ. ಇವಾಗ ನಿಮಗೆ ನಿಮ್ಮ ದನ ಕರು ಸಾಕಿದ್ ನಿಮ್ದೇ ಇರ್ಬೋದೇನೋ ಇಷ್ಟು ವರ್ಷ ನೀವು, ಅಲ್ವಾ? ಸರ್ ನಾವೇನು ಸಾಕಿಲ್ಲ ಸರ್ ದನಕರವ. ಅದೇ ನಮ್ಮ ಅಪ್ಪ ಸಾಕಿದ್ರಂತೆ ಸರ್. ಇಲ್ಲಿ ನಮ್ಮ ಮದ್ವೆ ಮಾಡ್ಕೊಡ್ತಾರೆ ನಮ್ಮ ಮನೇಲಿ ಅವ್ರು ಸಾಕಿದ್ರಂತೆ. ಈಗೇನು ಸಾಕಿಲ್ಲ ಸರ್. ಒಟ್ಟಲ್ಲಿ ನೀವು ದನ ಕರು ಸಾಕಿರೋ ಫ್ಯಾಮಿಲಿ ತಾನೆ? ಹೌದು ಸರ್. ನಿಮ್ಮ ಮಗಳಿಗೆ ಅದೆಲ್ಲ ಇರಲ್ಲ. ವರ್ಕರ್, ಒಂದು ಕಂಪ್ನಿ ಮಾಡ್ತಾಳೆ, ಕಾರ್ ಡ್ರೈವರ್ ಎಲ್ಲ ಇರ್ತಾರೆ. ಚೆನ್ನಾಗಿ ಓದಿಸಿ ನಿಮ್ಮ ಮಗಳಿಗೆ, ಅದೇ ದೊಡ್ಡ ಆಸ್ತಿ. ಆರ್ಯವರ್ಧನ್ ಗೊತ್ತಾಗದಂಗೆ ಈ ಪ್ರಪಂಚದಲ್ಲಿ ಹುಲ್ಕಡ್ಡಿ ಕೂಡ ಅಳ್ಳಾಡಕ್ಕಾಗಲ್ಲ. ಯಾಕಂದ್ರೆ ಜ್ಯೋತಿಷ ಬ್ರಹ್ಮ ಮಾತನಾಡುವ ದೇವರು ನಾನು. ಹಾಗಾಗಿನೇ ನನ್ನ ಜನ ಫೋನ್ ಮಾಡಿದವರೆಲ್ಲರೂ ಕೂಡ ಮಾತನಾಡುವ ದೇವರು ಅಂತ ಕರೀತಾರೆ. ಹೆಂಗೆ ಬಹಳ ವಿಶೇಷ ಈ ಹೆಸರನ್ನ ತಗೊಳ್ಳೋದು ತುಂಬ ಕಷ್ಟ ಕರ್ನಾಟಕದಲ್ಲಿ. ಯಾಕಂದ್ರೆ ನಾನು ಬ್ರಹ್ಮನ ವರಪುತ್ರನಾಗಿ ಜನಿಸಿದ್ದೀನಿ 100%. ಹಾಗಾಗಿ ಇದೆಲ್ಲ ಎಲ್ಲವನ್ನೂ ಹೇಳಿದ್ದೀನಿ. ಹಾಗಾಗಿ ಜನ ಏನೋ ಜ್ಯೋತಿಷ ಹೇಳಕ್ಕೆ ಬಂದಿದ್ದೀನಿ, ದುಡ್ಡು ಮಾಡ್ಕೋಬೇಕಂತಂದು ತಪ್ಪು ಮಾಹಿತಿ. ಇದೆಲ್ಲ ದುಡ್ಡು ಬೇಕು. ನಾನು ಜ್ಯೋತಿಷನ ಆಫೀಸಿನ ಟೆಸ್ಟ್ ಥರ ನಡೆಸ್ತಾ ಇಲ್ಲ. ಪಕ್ಕಾ DK ಶಿವಕುಮಾರ್ ಥರ ಒಂದು ಕಂಪ್ನಿ ಥರ ನಡೆಸ್ತೀನಿ. ಒಂದು ರಾಜಕೀಯ ಹೇಗೆ ಮಾಡಿದ್ರು DK ಶಿವಕುಮಾರ್ ಕಷ್ಟಪಟ್ಟು ಇವತ್ತು CM ಆಗಿದ್ದರು. ಅದೇ ಥರ ನನ್ನ ಪ್ಯಾಷನ್ನು ಕೂಡ ಅಷ್ಟೆಲ್ಲದಿಲ್ಲಿದೆ. ಜ್ಯೋತಿಷನು ನೇರವಾಗಿರುತ್ತೆ. ಪಕ್ಕಾ ಇವತ್ತು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿದ್ದು ದುಡಿದು ನೋವನ್ನು ಅನುಭವಿಸಿದ್ರು ಅಂದರೆ ಅದು DK ಶಿವಕುಮಾರ್. ಅದಾದಮೇಲೆ ಆರ್ಯವರ್ಧನ್ ಕರ್ನಾಟಕದಲ್ಲಿ ಜ್ಯೋತಿಷದಲ್ಲಿ ನೋವು ದುಃಖ ಎಲ್ಲವನ್ನೂ ಅನುಭವಿಸ್ತಾರೆ, ಎಲ್ಲ ಮಾತನ್ನು ಹೇಳ್ತಾರೆ, ಎಲ್ಲವೂ ಕೂಡ ನಡೀತೇವೆ ಅಂದರೆ ಆರ್ಯವರ್ಧನ್. ಯಾಕಂದರೆ ಜ್ಯೋತಿಷ 12 ರಾಶಿ 27 ನಕ್ಷತ್ರ 31 ಡೇಟು ಯಾರ ಅಪ್ಪನ ಮನೆ ಸೊತ್ತಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ. ಯಾವ ಬೋಳೆ ಮಗ ಹೇಳಿದ್ರಿ? ಆದರೆ 12 ರಾಶಿ ಗ್ರಹಗಳಲ್ಲಿ ಒಂದೊಂದು ರಾಶಿಗೆ ಒಂದೊಂದು ಗ್ರಹ ಬಂದಾಗ ಆ ಶಾಂತಿ ಈ ಶಾಂತಿ ಅಲ್ಲ, ಜಗತ್ತೇ ಶಾಂತಿಗಿರಕ್ಕ ಅಂತ ಹೇಳ್ತೀನಿ ನಾನು 100%. ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಹಾಡನ್ನು ಹೇಳಿ, ಆ ಹಾಡಲ್ಲಿ
ನಾನು ನಿಮ್ಮ ಮನೆ ಯಾವಾಗ ಆಗುತ್ತೆ ಅಂತ ಹೇಳ್ತೇನೆ, ಹಾಡು ಹೇಳಿ. ಓಕೆ ಗುರುಳೆ. ನಿಮ್ಮ ಮನಸ್ಸಲ್ಲಿ ಬಂದಿದ್ದನ್ನ ಭಕ್ತಿಯಿಂದ ನಿಮ್ಮ ಮನೆ ದೇವ್ರು ನೆನೆಸ್ಕೊಬಿಟ್ಟು ಹೇಳಿ. ಓಂ ನಮಂ ಸಾಷ್ಟಾ ಸಹಸ್ರಂ ಚ ಭೂಮಿ ಸಹನ್ಯಸ್ಯ ಮಾಮನಿತಿನಂ ದ್ವಾದಶಾದಿತ್ಯ ಸನ್ನಿಧಂ ಅಪೃಚ್ಛೋ ಯೋಗಿನೋ ಭಕ್ಷ್ಯಂ ಯೋಗಿನಾಮಾರ್ಥಸ್ಥಿತಾಯೇ. ಹಾ ಗುರುಗಳೇ. ನೀವು ಓಂ ಅಂತ ಹೆಸರನ್ನ ಹೇಳ್ತೀರ, ಫಸ್ಟ್ ಹೆಸರು ಅಲ್ವಾ? ಹೌದು ಹೌದು ಗುರುಗಳೇ. ಓಂ ಅಂತ ಅಂದರೆ ಯಾವ್ದಾದ್ರು ಪಿತ್ರಾಜಿತ ಆಸ್ತಿನ ಮಾರಿ ಕಟ್ಟಬೇಕು ಅಂತ ಹೇಳ್ತಾ ಇದೆ, ಮನಸ್ಸಿರ್ಬೋದು ನಿಮಗೆ. ಇಲ್ಲ ಹೌದು. ಹ್ಮ್. ಹೌದಾ? ಹೌದು ಹೌದು ಗುರುಗಳೇ, 100% ಹೌದು ಗುರುಗಳೇ. ಪಿತ್ರಾಜಿತ ಆಸ್ತಿನ ಮಾರಬೇಕು ಅಂತ ಇದ್ದೀರಾ? ಮಾರಿದ್ರಾ? ಮಾಡ್ಬೇಕು ಅಂತ ಇದೀವಿ ಗುರುಗಳೇ, ಅದೇ ತುಂಬಾ ಅಡಚಣೆಗಳಾಗ್ತಿದೆ. ಹೌದು. ಓಂ ಅನ್ನೋ ಪದ ಅದನ್ನ ಹೇಳುತ್ತೆ. ಏನೇಳಿ? ಓಂ ಓಂ ಅನ್ನೋ ಪದ ಅದಕ್ಕೆ ಹೇಳುತ್ತೆ. ಅದನ್ನ ಹೇಳುತ್ತೆ. ಓಕೆ. ಹಾಗಾಗಿನೇ ಪಿತ್ರಾಜಿತ ಆಸ್ತಿನ ಮಾರ್ತೀರಾ. ಬಹಳ ವಿಶೇಷವಾಗಿ ನಿಮ್ಮ ಅದೃಷ್ಟಕ್ಕೆ ಒಂದು 5 ಕೋಟಿ 6 ಕೋಟಿ 7 ಕೋಟಿ ಅಷ್ಟು ಮಾರುವಷ್ಟು ಪಿತ್ರಾಜಿತ ಆಸ್ತಿ ಇರ್ಬೋದು. ಇದೆಯಾ ಅಷ್ಟು? ಹಾ ಇದೆ ಗುರುಗಳೇ. ಎಷ್ಟು ಕೋಟಿಗೆ ಮಾರ್ತಾ ಇರಬೇಕು ಅಂತ ಪ್ಲಾನ್ ಇದೆ ನಿಮಗೆ? 3 ಕೋಟಿನಾ 5 ಕೋಟಿನಾ? ಇಲ್ಲ ಗುರುಗಳೇ, ಇದು 4 ಮಾರ್ಬೇಕು ಅಂತ ಇದೀವಿ. 4 ಕೋಟಿಗಾ? ಹಾ ಹೌದು ಗುರುಗಳೇ. ಅಷ್ಟನ್ನ ಹೇಳ್ತೈತೆ. ಓಂ ಅನ್ನೋ ಅರ್ಥ ಅದನ್ನ ಹೇಳ್ತೈತೆ, ಎಷ್ಟು ಕೋಟಿಗೆ ಮಾರ್ಬೋದು ಅಂತ. ಹೇಗಿದೆ ಗುರುಜಿ ನಮ್ದು ಜಾತಕ? ನಮ್ಮ ಪ್ರೋಗ್ರಾಮ್ ನೋಡ್ತೀರಾ? ಡೈಲಿ ನೋಡ್ತಾ ಇರ್ತೀನಿ ಗುರುಜಿ, ನೀವ್ ಹೇಳ್ದಂಗೆ ಆಗಿರೋದು ಎಲ್ಲದು. ಹಂಗಾಗಿ ನಮಗೆ, ನಾನ್ ಜ್ಯೋತಿಷ್ಯ ನಂಬೋದಿಲ್ಲ. ನಿಮ್ಮನ್ನ ನೋಡಿದ್ಮೇಲೆ, ನೀವ್ ಜ್ಯೋತಿಷ್ಯದ ಮೇಲೆ ನಂಬಿಕೆ ಬಂದಿದ್ದು ನಿಮ್ಮನ್ನ ನೋಡಿದ್ಮೇಲೆ ನನಗೆ. ಯಾಕೆ ಸರ್ ಆ ಪದ? ನಿಮ್ ತರ ಯಾರು ಓಪನ್ ಆಗಿ ಮಾತಾಡಲ್ಲ ಗುರುಜಿ, ಹೌದಾ? ಇದ್ದಿದ್ದಾಗ ಹೇಳ್ತೀರಾ, ಹಾಂ, ಅದು ನಮಗೆ ಭಾರಿ ಇಷ್ಟ. ಇನ್ನೊಂದು ಪಾಲಿಶ್ ಮಾಡಿ ಮಾತಾಡಲ್ಲ, ಏನಿಲ್ಲ. ಮನ್ಸಲ್ಲಿ ಏನ್ ಬರುತ್ತೋ ಏನ್ ನಡೆಯುತ್ತೋ ಅದನ್ನ ನೇರವಾಗಿ ಹೇಳ್ತೀರಾ. ನನ್ನ ಮೇಲೆ ಹಣೆ ಇಟ್ಟಳು. ಸರ್, ಜನ ನಮಗೆ ದುಡ್ಡು ಕೊಟ್ಬಿಟ್ಟು ನಮ್ಮ ಬಗ್ಗೆ ಹೇಳಿ ಅಂತ, ಅವ್ರ ಬಗ್ಗೆ ಹೇಳಿ ಅಂತ ದುಡ್ಡು ಕೊಡ್ತಾರೆ. ನಾವು ದುಡ್ಡು ಇಸ್ಕೊಬಿಟ್ಟು ಅವ್ರನ್ನ ಮೆಚ್ಚಿಸಿ ಸುಳ್ಳು ಹೇಳಿದ್ರೆ ದೇವ್ರನ್ನ ಮೆಚ್ತಾನ? ಗುರುಗಳೇ, ಹಾ ಗುರುಜಿ ಹೇಳ್ರಿ. ಜನ ನಮಗೆ ದುಡ್ಡು ಕೊಡ್ತಾರೆ. ಹಾ ಗುರುಜಿ. ಸರ್, ನಮ್ಮ ಬಗ್ಗೆ ಹೇಳಿ ಅಂತ ಅವರೇ ದುಡ್ಡು ಕೊಡ್ತಾರೆ, ನಮ್ಮ ಕಷ್ಟ ಸುಖನ. ಅದನ್ನು ಇಸ್ಕೊಂಡು ಅವ್ರು ಸುಳ್ಳು ಹೇಳಿ ಕಳ್ಸಿದ್ರೆ ಅದಕ್ಕೆ ಆ ದುಡ್ಡಿಗೆ ವ್ಯಾಲ್ಯೂ ಇದೆಯಾ? ಇಲ್ಲ ಇಲ್ಲ ಗುರುಜಿ, ಆ ದೇವ್ರು ಮೆಚ್ಚೋದಿಲ್ಲ ಅದನ್ನ. ಅವ್ರು ಹುಟ್ತಾರೋ ಸತ್ತೋಯ್ತಾರೋ ಹಾಳಾಗೋಯ್ತಾರೋ, ನಿಮ್ ಹಿಂಗೆ ಹಾಳಾಗೋಗ್ತೀಯಪ್ಪ ಅಂದ್ರೆ ಹೇಳಿ ಕಳ್ಸಿಬಿಟ್ರೆ, ಅಪ್ಪ ಹಿಂಗೆ ಹೇಳಿದ್ರಪ್ಪ ಹಂಗೆ ಆಯ್ತು ಅಂತಾರೆ. ಹೌದೌದು. ಇಲ್ಲ ಅವ್ನು ಉದ್ಧಾರ ಆಗ್ತದೆ ಅಂತ ಹೇಳಿ ಕಳ್ಸಿಬಿಟ್ಟು 2 ವರ್ಷ ಉದ್ಧಾರ ಎಲ್ಲ ನನ್ನ ಬೈಕ್ ಎತ್ತೇನೆ, ಅಪ್ಪ ಅವ್ನು ಏನೇನೋ ಹೇಳ್ದಾಗ ಒಂದು ನಡೆದಿಲ್ಲ ಅಂತಾರೆ. ಏನೇಳಿ? ಹೌದೌದು ಗುರುಜಿ, ಕರೆಕ್ಟ್. ನನ್ನ ಹತ್ರ ಹಳೆ ಕ್ಲೈಂಟ್ ರಿಪೀಟ್ ಯಾಕೆ ಬರ್ತಾರೆ ಗೊತ್ತಾ? ನೀವ್ ಹೇಳ್ದಂಗೆ ನಡೆದಿದೆ ಅಂತ ಬರ್ತಾರೆ. ಹೌದು ಗುರುಜಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.